ಎಚ್ಡಿ ಕೋಟೆ ತಾಲೂಕಿನಲ್ಲಿ ನಡೆಯುತ್ತಿರುವ ದುರಾಡಳಿತವನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಾಲೂಕಿನ ಆಡಳಿತ ಸೌಧದ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ವಿಭಾಗೀಯ ಸಂಚಾಲಕ ರಾಜಶೇಖರ್ ಕೋಟೆ, ಒಂದೇ ಸೂರಿನಡಿ ಎಲ್ಲಾ ಇಲಾಖೆಯು ಕೆಲಸ ಮಾಡಲಿ ಎಂದು ಬೃಹತ್ ಕಟ್ಟಡವನ್ನು ಕಟ್ಟಿದ್ದರು. ಉಪ ನೋಂದಣಿ, ಸಿಡಿಪಿಒ ಮತ್ತು ಮತ್ತಿತರ ಇಲಾಖೆಗಳು ಖಾಸಗಿ ಕಟ್ಟಡಗಳಲ್ಲಿ ಬಾಡಿಗೆ ಹಣದಲ್ಲಿ ಕೆಲಸ ನಡೆಯುತ್ತಾ ಸರ್ಕಾರದ ಹಣವನ್ನು ಪೋಲು ಮಾಡುತ್ತಿವೆ. ಇನ್ನು ಹಾಸ್ಟೆಲ್ ವ್ಯವಸ್ಥೆ ತೀರಾ ಅಧ್ವಾನಗಳಿಂದ ಕೂಡಿವೆ. ಇದನ್ನು ಶೀಘ್ರದಲ್ಲೇ ಸರಿಪಡಿಸಬೇಕೆಂದು ಒತ್ತಾಯಿಸಿದರು. ಇನ್ನು ಈ ವೇಳೆ 20 ದಿನಗಳ ಒಳಗೆ ಈ ಸಮಸ್ಯೆಗಳನ್ನು ಸರಿಪಡಿಸದಿದ್ದರೆ ಮುಂದೆ ದೊಡ್ಡ ಮಟ್ಟದ ಹೋರಾಟ ಮಾಡುತ್ತೇವೆ ಎಂದು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸುವ ಸರ್ಕಾರಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಚ್ಚರಿಕೆ ನೀಡಿದೆ. ಖರ್ಚು ಮಾಡಿ ಒಂದು ಬಿಲ್ಡಿಂಗ್ ಮಾಡಿದರೆ ನಮ್ಮ ಮಕ್ಕಳು ಕಲೀಲಿ ಅನ್ನೋ ಕಾರಣಕ್ಕೋಸ್ಕರ ಹಳ್ಳಿಯಿಂದ ಬಂದು ಜೀವನ ಮಾಡ್ತಾರೆ. ನಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಅಲ್ಲಿ ಸರಿಯಾದ ರೀತಿ ಕಳಪೆ ಊಟ ಮತ್ತು ಅಲ್ಲಿ ಸರಿಯಾದ ರೀತಿ ವ್ಯವಸ್ಥೆಗಳು ಸರಿಯಿಲ್ಲ. ಮತ್ತು ಬಿಲ್ಡಿಂಗ್ ಮಾಡಿದರೆ ಸರಿಯಾದ ವ್ಯವಸ್ಥೆ ಇಲ್ಲ. ಮತ್ತು ಹಾಸ್ಟೆಲ್ ವಾರ್ಡನ್ಗಳು ಸರಿಯಾಗಿ ನಿರ್ಮಾಣ ಮಾಡ್ತಿಲ್ಲ. ಅವರು ಇಲ್ಲಿ ಉಳಿದು ಮಕ್ಕಳೆಲ್ಲ ಊಟ ಮಾಡಿದ ನಂತರ ಅವರು ಅವ್ರ ಮನೆಗಳಿಗೆ ಹೋಗ್ಬೇಕು, ಆ ರೂಲ್ಸ್ ಇರೋದು. ಮತ್ತು ಸರಿಯಾದ ರೀತಿಯಲ್ಲಿ ಅವರು ವ್ಯವಸ್ಥೆಗಳಾಗಿಲ್ಲ. ಹಾಗೆ ಹಂಗೇ ಸರಗೂರಿನಲ್ಲಿ ಇವತ್ತು ನೂತನವಾಗಿ ಅಂಬೇಡ್ಕರ್ ಹೊಸ ತಾಲೂಕಾಗಿದೆ. ಇವತ್ತಲ್ಲಿ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಅವರ ದೊಡ್ಡ ಒಂದು ಸುಂದರವಾದ ಭವನನ ಸರ್ಕಾರ ಕೂಡಲೇ ಅದನ್ನು ಸರ್ಕಾರಿ ಜಾಗ ಎಲ್ಲಿದೆ ಅದನ್ನು ಹುಡುಕಿ ಅದನ್ನು ಅಂಬೇಡ್ಕರ್ ಭವನನ ಅಲ್ಲಿ ನಿರ್ಮಾಣ ಮಾಡೋಂಥ ಕೆಲಸನ ಈ ಸರ್ಕಾರಗಳು ಮಾಡಬೇಕು.